ಈ ವರ್ಷದಲ್ಲಿ ನನ್ನ ಮೊದಲನೇ ರಿಲೀಸು ಇದು. ನೀವು ಹೇಳ್ದಂಗೆ ಈ ಜಾನ್ರ ಸಾಂಗು ಮಾಡಬೇಕಂತಂದರೆ ಮೇನ್ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ಡೈರೆಕ್ಟ್ರೇ. ಯಾಕಂದರೆ ಅವರು ಏನು ಬೇಕು ವಿಷ್ಲಿ ಏನು ಪ್ರೆಸೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು. ನನ್ನ ಹತ್ರ ಬಂದು ಸಾಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗಿಷ್ಟೇ ಎನರ್ಜಿ ಬೇಕು, ಇದರಲ್ಲಿ ಇಷ್ಟೇ ಚೇಸ್ಗಳಿರುತ್ತೆ, ಒಂದು ಚೇಸ್ ಫೀಲ್ ಬೇಕು ಅಂತ ಅವ್ರು ಕೇಳಿ ಒಂದೆರಡು ಆಪ್ಷನ್ ಕೊಟ್ಟ ಮೇಲೆ ಅವ್ರು ಚೂಸ್ ಮಾಡಿದಂಥ ಒಂದು ಜಾನ್ರ ಇದು. ಸೊ ಹಂಗಾಗಿ ಇದು ಒಂಥರ ಕೇಳಿದ ತಕ್ಷಣ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಚೇಸ್ ಏನೋ ನಡೀತಾ ಇರ್ಬೋದು, ಒಂದು ಎನರ್ಜಿ ಇದೆ ಇದರಲ್ಲಿ. ಹಾಗಾಗಿ ಈ ಥರ ಸಾಂಗ್ ನೋಡ್ಬಂತು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರು ಕಾಂತರಾಜ್ ಸರ್ಗೆ ಧನ್ಯವಾದಗಳು. ಇದು ಒಂದು ಲೈನು, ಒಂದು ಇನ್ಸ್ಪೈರ್ಡ್ ಲೈನ್ ಇದು. ಅಂದರೆ ನಡೆದಿರೋಂಥ ಒಂದು ಘಟನೆ. ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ, ಸೊ ಆ ಲೈನ್ ಯಾವಾಗ ನಾನು ಚಂದ್ರಮೋಹನ್ ಅವ್ರಿಗೆ ಒಂದು ಸತಿ ಹೇಳಿದ್ದೆ, ಆಮೇಲೆ ಅವರು ಅದಕ್ಕೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅಂದರು. ಸೊ ಓಕೆ ಚೆನ್ನಾಗಿದೆ ಅನ್ಸೋ ನಿರ್ಮಾಪಕರು ಸಿಕ್ಕಿದ್ರು. ಆಮೇಲೆ ಅಲ್ಲಿಂದ ಜರ್ನಿ ಶುರು ಆಯಿತು. ಚಿತ್ರಕಥೆ ಬರೆಯೋಕ್ಕೆ ಮುಂಚೆನೇ 5 ಪಾತ್ರಗಳನ್ನು ನೀಟಾಗಿ ಡಿಸೈನ್ ಮಾಡಿಕೊಂಡು, ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು, ರಘು ಸರ್ ಪಾತ್ರ ಇರ್ಬೋದು, ಗುರು ಸರ್ದು ಇರ್ಬೋದು, ಅನೀಶ್ ಅವ್ರದ್ದು ಇರ್ಬೋದು, ಅರ್ಚನಾ ಅವ್ರದ್ದು 5 ಕ್ಯಾರೆಕ್ಟರ್ಗಳು ನೀಟಾಗಿ ಯೂನಿಕ್ಕಾಗಿ. ಆಮೇಲೆ ಚಿಕ್ಕಣ್ಣವ್ರು ಇಲ್ಲಿವರೆಗೂ ಮಾಡದೇ ಇರೋಂಥ ಪಾತ್ರ. ಆಮೇಲೆ ರಘು ಸರು ಅಷ್ಟೇ. ಸೊ ಪಾತ್ರಗಳಲ್ಲಿ ಅಷ್ಟು ವೇರಿಯೇಷನ್ ಇದ್ದಾಗ ನಮಗೆ ಸನ್ನಿವೇಶ ಕಟ್ಟಿದಾಗ ಆ ಪಾತ್ರ ಏನು ರಿಯಾಕ್ಟ್ ಮಾಡುತ್ತೆ ಅದೇ ಕಾಮಿಡಿ ಅಷ್ಟೇ. ನಾವೇನು ಅದಕ್ಕೆ ಬಲವಂತವಾಗಿ ನಾನು ಯಾವುದೂ ಕಾಮಿಡಿಯಲ್ಲಿ ಬರೀಬೇಕು, ಏನೋ ಪಂಚ್ ಮಾಡಬೇಕು ಅಥವಾ ಇದು ಆ ಥರ ಏನೂ ಪ್ರಯತ್ನ ಪಟ್ಟಿಲ್ಲ. ಸೊ ಸನ್ನಿವೇಶಗಳೇ ನಮಗೆ ಕಾಮಿಡಿಯಾಗಿ ಹೋಯ್ತಾಯಿತು. ಆಮೇಲೆ ಸಿನಿಮಾ ಫಸ್ಟು ಸೀನಿಂದ ಕೊನೆಯವರೆಗೂ ಸಿನಿಮಾ ನಗಿಸುತ್ತೆ, ಆಮೇಲೆ ಹೆದರಿಸುತ್ತೆ, ಬೈದಲ್ಲೂ ಜನ ನಗ್ತಾರೆ. ಆಮೇಲೆ ಇದರಲ್ಲಿ ಕೊನೆಯ ಪೋರ್ಷನ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ, ಅದನ್ನು ಸಹ ಬರೆದಿದ್ದೀವಿ. ಸೊ ಬರೀಬೇಕಂದ್ರೆ ನಾನು ಡೈರೆಕ್ಟ್ರು ಪ್ಲ್ಯಾನ್ ಮಾಡ್ದೆ, ಬಡ್ಜೆಟ್ ಏನಿದೆ ಅದಕ್ಕೆ ತಕ್ಕನಂಗೆ ಫೈಟ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ. ಸೊ ಪ್ರೊಡ್ಯೂಸರ್ ಸರ್ ಯಾವಾಗ ಅದಕ್ಕೊಂದು ಲಿಮಿಟೇಷನ್ ಬಿಟ್ಟರು, ನಮ್ಮದು ಬರವಣಿಗೆನೂ ದೊಡ್ಡದಾಯಿತು. ಸೊ ಫೈಟ್ ಮಧ್ಯದಲ್ಲೂ ಡೈಲಾಗ್ಸ್ ಬರುತ್ತೆ. ಆ ಫೈಟು ಒಂದು ನೀಟ್ ಸ್ಕ್ರಿಪ್ಟ್ ಥರನೇ ಅನಿಸುತ್ತೆ ನಿಮ್ಗೆ ನೋಡೋಕ್ಕೆ. ಸುಮಾರು ಒಂದು 20 ನಿಮಿಷ ಬರುತ್ತದು. ಸೊ ಓವರಾಲ್ ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿದೆ, ಎಂಟರ್ಟೈನ್ಮೆಂಟ್ ಆಗೂ ಇದೆ.